ಎಲ್ಲರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ ಇಲ್ಲಿ ಬಂದಿರೋ ಎಲ್ಲ ಮೀಡಿಯಾದವರಿಗೆ, ಪ್ರೆಸ್ ಅವರಿಗೆ ತುಂಬ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ನಿಮ್ಮದೊಂದು ಟೈಮ್ನ ನಮಗೆ ಕೊಟ್ಟು ನಮ್ಮ ಲಾಂಚ್ ದಿನ ನೀವು ಬಂದಿರೋದು ತುಂಬ ಖುಷಿ ಇದೆ. ಆ್ಯಂಡ್ ನಿಮ್ಮ ಒಂದು ಸಪೋರ್ಟ್ ನಮ್ಮ ಟೀಮ್ ಮೇಲೆ, ನಮ್ಮ ಫಿಲಮ್ ಮೇಲೆ ಯಾವಾಗಲೂ ಹೀಗೆ ಇರಲಿ ಅಂತ ಕೇಳ್ಕೊಳ್ತೀನಿ. ಆ್ಯಂಡ್ ಮೋರೋವರ್ ನಾನು ಪರ್ಸ್ನಲಾಗಿ ಏನು ಹೇಳಬೇಕಂದ್ರೆ, ನಾನು ಇವಾಗ ತಾನೇ ಇಂಡಸ್ಟ್ರಿಗೆ ಕಾಲಿಡ್ತಾ ಇರೋದು ಈ ಮೂವಿಯಿಂದ. ಸೊ ಮುಂದೇನೂ ನನಗೆ ನಿಮ್ಮ ಸಪೋರ್ಟ್ ತುಂಬ ಬೇಕಾಗಿರುತ್ತೆ. ಆಬ್ವಿಯಸ್ಲಿ ನೀವೇ ಜನರಿಗೆ ತಲುಪ್ಸೋಕ್ಕೆ ನೀವೇ ತಲುಪಿಸ್ಬೇಕು. ಸೊ ನಿಮ್ಮ ಸಪೋರ್ಟ್ ನಂಗೆ ಯಾವಾಗಲೂ ಬೇಕು ಅಂತ ಎಲ್ಲನೂ ಕೇಳ್ಕೊಳ್ತೀನಿ. ಎಲ್ಲ ಮೀಡಿಯಾದವರು, ಪ್ರೆಸ್ ಅವರು ಎಲ್ಲರೂ ಕೇಳ್ಕೊಳ್ತೀನಿ. ಆ್ಯಂಡ್ ಇಲ್ಲಿ ಬಂದಿರೋಂಥ ಎಲ್ಲ ಗೆಸ್ಟ್ಗಳು, ಡಿರೆಕ್ಟರ್ಸ್, ಪ್ರೊಡ್ಯೂಸರ್ಸ್ ಎಲ್ಲರಿಗೂ ಥ್ಯಾಂಕ್ ಯು. ನನ್ನ ರೆಡ್ ರಮ್ ಡೈರೆಕ್ಟರ್ ಕೂಡ ನನಗೋಸ್ಕರ ಬಂದಿದ್ದೀರಾ, ತುಂಬ ಥ್ಯಾಂಕ್ ಯು. ಆ್ಯಂಡ್ ಎಂಟೈರ್ ಟೀಮಿಗೆ ನಾನು ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ಫಸ್ಟ್ ಆಫ್ ಆಲ್ ನಮ್ಮ ಪ್ರೊಡ್ಯೂಸರ್ಸ್ ಆದ ಪ್ರತಿಭಾ ಮ್ಯಾಮ್ ಆ್ಯಂಡ್ ದಿನೇಶ್ ಸರ್, ತುಂಬ ಥ್ಯಾಂಕ್ ಯು. ಇವ್ರದ್ದು ಮೇನ್ ಇಂಟೆನ್ಷನ್ಸ್ ಏನಿತ್ತಂದರೆ, ಯಾರೇ ಸೆಟ್ಟಲ್ಲಿದ್ರೂ ಫುಲ್ ಸಫಿಷಿಯೆಂಟಾಗಿ ಎಲ್ಲ ಇರಬೇಕು ಆ್ಯಂಡ್ ಎಲ್ಲರೂ ಕಂಫರ್ಟೇಬಲ್ ಆಗಿರಬೇಕು ಅಂತ ಒಂದೇ ಇಂಟೆನ್ಷನ್ಸ್ ಇದ್ದಿದ್ದು. ಆ್ಯಂಡ್ ಎಕ್ಸಾಕ್ಟ್ಲಿ ಲೈಕ್ ದ್ಯಾಟ್ ತುಂಬ ಕಂಫರ್ಟೇಬಲ್ ಆಗಿದ್ವಿ, ತುಂಬ ಖುಷಿಯಾಗಿದ್ವಿ. ಶೂಟಿಂಗ್ ಎಲ್ಲ ಮುಗಿಯುವಾಗ ಅನಿಸ್ತಾ ಇತ್ತು, ಮೈ ಗಾಡ್ ಈಗ ಮುಗಿದೋಯ್ತಲ್ಲ ಇನ್ನು ಯಾವಾಗ ಅಂತ ಅನಿಸ್ತಾ ಇತ್ತು. ಸೊ ನಮಗೊಂದು ಆ ಎನ್ವೈರ್ನ್ಮೆಂಟ್ ಕ್ರಿಯೇಟ್ ಮಾಡಿಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ ಯು. ಆ್ಯಂಡ್ ಮೇಯ್ನಾಗಿ ನನ್ನ ಡೈರೆಕ್ಟರ್ ಚೇತನ್ ಸರ್ಗೆ ನಾನು ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಅವರು ತುಂಬ, ಟು ಬಿ ಆನೆಸ್ಟ್, ವೆರಿ ಶೈ ಪರ್ಸನ್. ಅವರು ಮಾತು ಆಡಲ್ಲ, ಆ ಥರ ಇದ್ದಿದ್ದು. ನನಗೆ ಸ್ಟೋರಿ ಕೂಡ ಜಸ್ಟ್ ಫೋನಲ್ಲಿ ಎಕ್ಸ್ಪ್ಲೇನ್ ಮಾಡಿದರು, ಬಿಕಾಸ್ ನಾನು ನನ್ನ ಹೋಮ್ ಟೌನ್ ಕೂರ್ಗಲ್ಲಿದ್ದೆ ಆವಾಗ. ವಿಲೇಜ್ ಬೇಸ್ ಸ್ಟೋರಿ ಅಂದ ತಕ್ಷಣ ನಾನಿದು ಮಾಡಲೇಬೇಕು ಅಂತಿತ್ತು, ಬಿಕಾಸ್ ನನಗೊಂದಿತ್ತು ಲಾಂಚ್ ಆಗುವಾಗ ಒಂದು ಹಳ್ಳಿ ಥರ ಔಟ್ಲುಕ್ಕಲ್ಲಿ ಕಾಣಿಸ್ಕೋಬೇಕು ಅಂತ ತುಂಬ ಆಸೆ ಇತ್ತು. ಆ್ಯಂಡ್ ನನಗೆ ಮೇನಾಗಿ ಈ ರೋಲ್ ಚೂಸ್ ಮಾಡೋಕ್ಕೆ ಒಂದು ಸ್ವಲ್ಪ ಕನ್ಫ್ಯೂಷನ್ ಇತ್ತು ಸ್ಟಾರ್ಟಿಂಗಲ್ಲಿ. ಬಟ್ ಚೇತನ್ ಸರ್ ನನಗೆ ಪ್ರಾಪರಾಗಿ ಗೈಡ್ ಮಾಡಿ, ನೀವು ಚೂಸ್ ಮಾಡಿ, ನೀವು ಮೂವಿ ಶೂಟಿಂಗ್ ಎಲ್ಲ ಮುಗಿಲಿ, ಅದಾದಮೇಲೆ ನೀವು ಏನು ಔಟ್ಪುಟ್ ನೋಡ್ತಿರಲ್ಲ ಅವಾಗ ನಿಮಗೆ ಗೊತ್ತಾಗುತ್ತೆ ಅಂತ ಹೇಳಿದರು. ಸೊ ಎಕ್ಸಾಕ್ಟ್ಲಿ ಲೈಕ್ ದ್ಯಾಟ್ ಔಟ್ಪುಟ್ಟು ನೋಡಿದೆ ಆ್ಯಂಡ್ ತುಂಬ ಸ್ಯಾಟಿಸ್ಫೈ ಆಗಿದೆ. ಆ್ಯಂಡ್ ತುಂಬ ಥ್ಯಾಂಕ್ ಯು. ನನಗೆ ಇದೇ ರೋಲ್ ಚೂಸ್ ಮಾಡಿಸಿದ್ದಕ್ಕೆ ತುಂಬ ಥ್ಯಾಂಕ್ ಯು ಚೇತನ್ ಸರ್. ಆ್ಯಂಡ್ ನಿಮಗೆ 1000 ಟೆನ್ಷನ್ಸ್ ಇರುತ್ತೆ, ಅದೆಲ್ಲ ಬಿಟ್ಟು ನಮ್ಮ ಸ್ಟೇ ಆಗಲಿ, ಫುಡ್ ಆಗಲಿ, ಇವೆಲ್ಲ ನಿಮಗೇನು ಕಂಫರ್ಟೇಬಲ್ ಆಗಿದೆಯಾ ಅಂತ ಅದನ್ನು ಅವ್ರು ನೋಡ್ಕೊಳ್ತಾ ಇದ್ರು. ಬಿಕಾಸ್ ನಾನು ನನ್ನ ಮಮ್ಮಿ ಇಬ್ಬರು ಇದ್ವಿ ಎಂಟೈರ್ ಶೂಟಲ್ಲಿ. ಸೊ ಎಲ್ಲ ಥರದ ಆಲ್ರೌಂಡರ್ ಥರ ಚೇತನ್ ಸರ್ ಇದ್ದಿದ್ದಕ್ಕೆ ತುಂಬ ಥ್ಯಾಂಕ್ ಯು ಸರ್. ಆ್ಯಂಡ್ ಮೈ ಕೋ ಆ್ಯಕ್ಟರ್ಸ್ ಆದ ನಿಶಾ, ಅಶೋಕ್ ಆ್ಯಂಡ್ ಜೈ. ಕೋ ಆ್ಯಕ್ಟರ್ಸ್ ಅಂತ ಹೇಳೋಕ್ಕಿಂತ ದೇ ವರ್ ಮೋರ್ ಲೈಕ್ ಫ್ರೆಂಡ್ಸ್. ಏನೇ ಇದ್ರೂ ನಾನು ಹೇಳ್ಕೊಬೋದಿತ್ತು. ಆ್ಯಂಡ್ ವೆರಿ ಕಾಮ್ ಆ್ಯಂಡ್ ಕಂಪೋಸ್ಡ್. ಎಲ್ಲ ಜೈ ಅಂತೂ ಈಸ್ ವೆರಿ ನೈಸ್. ಸೆಟ್ಟಿಗೆ ಬರುವಾಗ ಈಸ್ ವೆರಿ ನೈಸ್, ಆ್ಯಕ್ಟಿಂಗಲ್ಲಿ ಎಕ್ಸ್ಟ್ರೀಮ್ಲಿ ಗುಡ್. ಆ್ಯಂಡ್ ಅದು ಬಿಟ್ಟು ಈ ವಾಸ್ ವೆರಿ ಕಾಮ್, ವೆರಿ ನೈಸ್. ಆ್ಯಂಡ್ ನಿಶಾ ಈಸ್ ಮೋರ್ ಲೈಕ್ ಅ ಫ್ರೆಂಡ್. ಸೊ ಯಾವಾಗಲೂ ಹೆಲ್ಪ್ ಮಾಡ್ತಾಯಿದ್ರು, ಏನೇ ಪ್ರಾಬ್ಲಮ್ ಇದ್ದರೂ ಮೇಕಪ್ಪಲ್ಲಾಗಲಿ ಎಲ್ಲದಕ್ಕೂ ಹೆಲ್ಪ್ ಮಾಡ್ತಾಯಿದ್ದು. ಆ್ಯಂಡ್ ಅಶೋಕ್ ಬಗ್ಗೆ ನಾನು ಡೆಫಿನೆಟ್ಲಿ ಹೇಳಬೇಕು. ಇವರು ತಮಿಳಲ್ಲಿ ಆಲ್ಮೋಸ್ಟ್ 20 ಮೂವೀಸ್ ಮಾಡಿದವರು. ಆ್ಯಂಡ್ ನಾನು ಇವಾಗ ತಾನೇ ನನ್ನ ಸೆಕೆಂಡ್ ಮೂವಿ ಇದು. ಇವ್ರ ಜೊತೆ ನನ್ನ ಪೇರ್ ಯಾವಾಗೆಲ್ಲ ಇರ್ತಾಯಿತ್ತು, ನಂಗೆ ಯಾವಾಗಲೂ ತುಂಬ ನರ್ವಸ್ ಆಗೋದು. ಇವರು ಅಷ್ಟು ಚೆಂದ ಹೇಳ್ತಾರೆ. ಇವರು ಪ್ರಾಪರಾಗಿ ಕನ್ನಡನೂ ಮಾತಾಡಲ್ಲ, ಬಟ್ ಸ್ಟಿಲ್ ಏನೇ ಸ್ಕ್ರಿಪ್ಟ್ ಕೊಟ್ಟರು ಒಂದೊಂದು ಪೇಜ್ ಇರಲಿ, 2 ಪೇಜ್ ಇರಲಿ, ಅಷ್ಟು ಚೆನ್ನಾಗಿ ಕನ್ನಡದಲ್ಲಿ ಮಾತಾಡ್ತಾಯಿದ್ರು. ನಾನು ಮ್ಯಾಕ್ಸಿಮಮ್ ಟ್ರೈ ಮಾಡ್ತಾಯಿದ್ದೆ ಇವ್ರ ಲೆವೆಲಲ್ಲಿ ರೀಚ್ ಆಗಿ ಇವ್ರ ಜೊತೆ ಒಂದು ಪ್ರಾಪರಾಗಿ ಆ್ಯಕ್ಟ್ ಮಾಡಬೇಕು, ಇವರಿಗೇನು ಡಿಸಪಾಯಿಂಟ್ ಮಾಡಬಾರ್ದು ಅಂತ ನಂದು ಯಾವಾಗಲೂ ಇತ್ತು. ಸೊ ಆ್ಯಂಡ್ ಅದು ಅಷ್ಟು ಮಾಡಿದ್ದಕ್ಕೆ ಔಟ್ಪುಟ್ಟಲ್ಲಿ ನಮ್ಮದು ಪೇರ್ ತುಂಬ ಕ್ಯೂಟಾಗಿ ಬಂದಿದೆ. ನೋಡಿದ್ರೆ ಫುಲ್ ಖುಷಿ ಆಗುತ್ತೆ ಇವಾಗ ಆ್ಯಕ್ಚುಲಿ ನಮ್ಮ ಹಾರ್ಡ್ ವರ್ಕಿಗೆ. ಸೊ ಯು ಆರ್ ಜಸ್ಟ್ ಅಮೇಝಿಂಗ್. ಆ್ಯಂಡ್ ನಾನು ರಾಜು ಸರ್ ಬಗ್ಗೆ ಡೆಫಿನೆಟ್ಲಿ ಹೇಳಬೇಕು. ಬಿಕಾಸ್ ನಾವಿಲ್ಲಿ ಏನು ಚೆನ್ನಾಗಿ ಕಾಣ್ತೀವಿ, ನಾವು ನೋಡ್ಬಿಟ್ಟು ಐ ಆಮ್ ಲುಕಿಂಗ್ ಬ್ಯೂಟಿಫುಲ್ ಅಂತ ಏನು ನೋಡ್ತೀವಿ, ಸೊ ಈ ಆ್ಯಂಗಲಲ್ಲಿ ಇವಳು ಚೆನ್ನಾಗಿ ಕಾಣ್ತಾಳೆ, ದಿಸ್ ಇಸ್ ಬೆಟರ್ ದ್ಯಾನ್ ದಿಸ್ ಅಂತ ರಾಜು ಸರೇ ಆಬ್ವಿಯಸ್ಲಿ ಎಲ್ಲ ಶೂಟ್ ಮಾಡಿ ಯಾವ್ದು ಸೆಲೆಕ್ಟ್ ಮಾಡಬೇಕು ಇದೆಲ್ಲ ಮಾಡಿರ್ತಾರೆ. ಸೊ ಇಫ್ ವಿ ಆರ್ ಲುಕಿಂಗ್ ಬ್ಯೂಟಿಫುಲ್ ಹಿಯರ್, ಆಲ್ ದಿ ಕ್ರೆಡಿಟ್ಸ್ ಗೋಟ್ಸ್ ಟು ರಾಜು ಸರೇ. ತುಂಬ ಥ್ಯಾಂಕ್ ಯು ಸರ್. ಆ್ಯಂಡ್ ಎಂಟೈರ್ ಟೀಮಿಗೆ ನಾನು ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಕ್ಯಾಮ್ರಾ ಹಿಂದೆ ನಿಂತು ಯಾರ್ಯಾರು ವರ್ಕ್ ಮಾಡಿರ್ತಾರೋ ಎಲ್ಲರೂ, ಟೆಕ್ನಿಷಿಯನ್ಸ್ ಆಗಲಿ, ಎಡಿಟರ್ಸ್ ಆಗಲಿ, ಆ್ಯಂಡ್ ಸ್ಪೆಷಲ್ ಥ್ಯಾಂಕ್ಸ್ ಟು ಅಂಬರೀಷ್ ಕೂಡ. ನಾನು ಎಂಟೈರ್ ಮೂವಿಯಲ್ಲಿ ನಂಗೆ ಯಾವಾಗಲೂ ಅವ್ರು ಸಪೋರ್ಟಿವ್ ಆಗಿದ್ದರು. ಸೊ ಕಾಸ್ಟ್ಯೂಮ್ಸ್ ಆಗಲಿ, ಮೇಕಪ್ ಆಗಲಿ, ಎಲ್ಲರಿಗೂ ತುಂಬ ಥ್ಯಾಂಕ್ ಯು. ಹೀಗೆ ನಿಮ್ಮ ಸಪೋರ್ಟ್ ಯಾವಾಗಲೂ ನಮ್ಮ ಮೇಲಿದ್ದು ನಾನಿನ್ನು ಮುಂದೆ ಇನ್ನೂ ಜಾಸ್ತಿ ಮೂವೀಸ್ ಮಾಡಿ ಒಂದು ದೊಡ್ಡ ಮಟ್ಟದಲ್ಲಿ ಬೆಳೆಯೋಕ್ಕೆ ನಿಮ್ಮೆಲ್ಲರ ಸಪೋರ್ಟ್ ಬೇಕು ಅಂತ ಎಲ್ಲರನ್ನೂ ಕೇಳ್ಕೊಳ್ತೀನಿ. ಆ್ಯಂಡ್ ನಮ್ಮ ಮೂವಿಗೆ ನೀವೆಲ್ಲ ಥಿಯೇಟರ್ಸಲ್ಲಿ ಬಂದು ನೋಡಿ ತುಂಬ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ತುಂಬ ಥ್ಯಾಂಕ್ ಯು. ಹ್ಯಾವ್ ಅ ಗ್ರೇಟ್ ಈವ್ನಿಂಗ್. ಚೆನ್ನಾಗಿದ್ದೀರಾ ನೀವು? The 2 things I learned first when I came to Karnataka. ಚೆನ್ನಾಗಿದ್ದೀರಾ? ಊಟ ಆಯಿತಾ? And I think we've been waiting here for a long time. Thanks to all the people for your time, effort and inclination and blessings to this team.
ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಅಶೋಕ್ ಕುಮಾರ್ ಬಾಲಕೃಷ್ಣನ್ AKB. ಕನ್ನಡದಲ್ಲಿ ಇದಕ್ಕೆ ಮುಂದೆ ಐ ಹ್ಯಾವ್ ಡನ್ ಅ ಫಿಲ್ಮ್ ಕಾಲ್ಡ್ ಇಮೇಲ್ ರಾಗಿಣಿ ದ್ವಿವೇದಿ ಜೊತೆ. ಬಟ್ ಪರ್ಸ್ನಲಿ ಐ ಫೀಲ್ ಇದು ನನ್ನ ಮೊದಲ ಸಿನಿಮಾ. ಏನಂದರೆ ದಿಸ್ ಇಸ್ ದ ಫಸ್ಟ್ ಹಾರ್ಡ್ ಕೋರ್ ಫುಲ್ ಟು ಕನ್ನಡ ಫಿಲ್ಮ್. ನನಗೆ ಕನ್ನಡ ಪೂರ್ತಿಗೂ ಗೊತ್ತಿಲ್ಲ, ಐ ನೀಡ್ ಟು ಕನ್ಫೆಸ್. ಸ್ವಲ್ಪ ಕಲ್ತ್ಕೊಳ್ತಾ ಇದ್ದೀನಿ. ಇನ್ಕಮಿಂಗ್లో ಪ್ರಾಬ್ಲಮ್ ಇಲ್ಲ, ಸ್ವಲ್ಪ ಔಟ್ಗೋಯಿಂಗ್లో ಪ್ರಾಬ್ಲಮ್ ఉంది. But I think the people of Karnataka, the team made me feel like a Kannadiga. In all due respect, thanks for making me feel at home. It's not a... You actually need to clap for the team. Okay, coming to Sambhavami Yuge Yuge. As we know, Kurukshetra ke Maidan mein Lord Krishna had told through the Bhagavad Gita. But ಈ ಮೂವಿలో ನನ್ನ ಕ್ಯಾರೆಕ್ಟರ್ ಹೆಸರು ಬಿಕ್ಲಾ ಕೃಷ್ಣ. ಆ್ಯಂಡ್ ಕೃಷ್ಣ ಇಸ್ ಇನ್ಕಂಪ್ಲೀಟ್ ವಿತೌಟ್ ಅರ್ಜುನ. ಆ್ಯಂಡ್ ಮೈ ಹಾರ್ಟ್ ಫೆಲ್ಟ್ ವಿಶಸ್ ಟು ಜಯ ಶೆಟ್ಟಿ, ಮೇ ದಿಸ್ ಮೂವಿ ಬ್ರಿಂಗ್ ಇನ್ ಲಾಟ್ಸ್ ಆಫ್ ಸಕ್ಸಸ್ ಟು ಯು ಬ್ರದರ್. Lots and lots of success to you. God bless you. And ಪಾರ್ಥಿಗೆ ಸಾರಥಿ ಕೃಷ್ಣ, ಅದಾವುದು ಅರ್ಜುನ್ಗೆ ಸಾರಥಿ ಕೃಷ್ಣ. ಬಟ್ ಈ ಫಿಲ್ಮ್ಗೆ ಸಾರಥಿ, ಈ ಫಿಲ್ಮ್ಗೆ ಡ್ರೈವರ್ ಇಸ್ ದ ಡೈರೆಕ್ಟರ್ ಚೇತನ್ ಚಂದ್ರಶೇಖರ್ ಶೆಟ್ಟಿ garu. We are the horses, he is the driver. And in the Ratha, first of all, thank you Chetan sir, because for choosing me for this film, for having confidence that I'll do the part. Endukandre only when you get a platform you can prove. Thanks for giving me the platform sir. Next, if he's the driver, we have a Ratha, the whole Ratham, and that is the producers, the foundation of this film, Pratibha ma'am, Pratik brother, Naresh sir's blessings. And ee Rathalo there is one more important chakra which makes the production move, the executive producer Dinesh Rajan sir. I am like one of the, probably the Dwajastambha, the Hanumanji who is there along. But Sambhavami Yuge Yuge is a new age Mahabharata. Thanks to my fellow actors. It was wonderful working with Nisha, awesome working with Madhura, and all the other friends also. Few of them were not here. Siddhu Mandya, Gilli Nati, Chetan Durga. I loved him in Hostel Hudguru Bekagidare. Super kaam kiya tha, tune acha kiya tha. And then Amrisha, who was part of the direction department as well, and one of our friends. I think we all got together. This is not an audio release function for me. This is a family function for me. I was really happy to meet everyone back in the team. And with seniors, we have Pramod Shetty sir, Sudharani ma'am. I think there is a plethora of actors. Very sweet of Venkatesh Prasad garu, Bajrangi Bhaijan. I call him Bajrangi Bhaijan, this is Bajrangi Prasanna. He looks like Anjaneya himself. Rajendra Kran sir, respected director Victory Vasu sir, and a plethora of actors. There's Bhavya ma'am, who is, we have a nice, I don't know to reveal anything about the story, but it's lovely to work with people who are the principal, rector, dean of the school, and I'm only entering as UKG, pre-KG. And the first step low, I feel I need the blessings. Our team needs the blessings of all in the press and the media fraternity. Nim Asirvada, nim support, nim blessings, nim encouragement, namge beku. And as I start this, I think it's fair enough to also say that I start seeking the blessings of the Rajkumar family, Puneet Anna. It was very nice. In fact, we shot at the Kantirava studio. It was a blessing for me. Imagine, you know nobody in Karnataka, and the Kannada field invites and respects you and loves you. You know, back in Chennai, people say, Tamil they'll say one thing, Vandara Vazhuvippum Tamilagam, which means whoever comes to Tamil Nadu invites and accepts them. The same can be said about Karnataka. With so much love and adulation, they have accepted, and there's no other demarcation from which state you belong, what language you speak. If you're talented, you can do your work well, and you're a team player, you're in. And thank you for giving me that space. Next time the speech will be properly full to in Kannada, I assure you. But the main thing that you need to cover is
ಸಂಭವಾಮಿ ಯುಗೆ ಯುಗೆ ಫ್ರಮ್ 21st June in theaters. Please, ನಿಮ್ಮ ಆಶೀರ್ವಾದ, we need you to come as families. It's a family entertainer. It has lots of twists and turns. It's a wonderfully made film. And please keep blessing us and the entire team. Thank you so much. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ಮಾಧ್ಯಮ ಮಿತ್ರರಿಗೆ ತುಂಬ ಧನ್ಯವಾದಗಳು. ಹಾಗೆ ಬಂದಿರುವಂಥ ಎಲ್ಲ ಗಣ್ಯರಿಗೂ ತುಂಬ ಥ್ಯಾಂಕ್ಸ್ ಹೇಳ್ತಾ, ನನ್ನ ಹೆಸರು ಜೈ ಶೆಟ್ಟಿ. ಇದು ನನ್ನ 2ನೇ ಸಿನಿಮಾ. ಮೊದಲನೇ ಸಿನಿಮಾ ಬಂದು 1975 ಅಂತ, ಹೋದ ವರ್ಷ ಫೆಬ್ರವರಿಯಲ್ಲಿ ರಿಲೀಸ್ ಆಯಿತು. ಹಾಗೆ ನಾನೊಂದು ಚಿಕ್ಕದಾಗಿ ಹೇಳಲೇಬೇಕು, ಈ ಮೂವಿ ಹೇಗೆ ಶುರುವಾಯಿತು ಅಂತೇಳಿ. ಆ್ಯಕ್ಚುಲಿ ಚೇತನ್ ಅವರು ನನ್ನ ಕ್ಲೋಸ್ ಫ್ರೆಂಡ್ ಆಗಿರಲಿಲ್ಲ, ಅವರು ನನ್ನ ಫ್ರೆಂಡ್ನ ರೂಮ್ಮೇಟ್ ಆಗಿದ್ದರು. ನಮ್ಮ ಫ್ರೆಂಡ್ ಸಿಕ್ಕಾಗಲ್ಲ ಯಾವಾಗಲೂ ಬಂದು ಹೇಳೋರು, ಈ ಥರ ನನ್ನ ರೂಮ್ಮೇಟ್ ಇದ್ದಾರೆ ಚೇತನ್ ಅಂತ, ಬೇಜಾನ್ ಕಥೆಗಳು ಬರೀತಾರೆ, ಬರೆದು ರಾಶಿ ಹಾಕಿಟ್ಟಿದ್ದಾರೆ, ಯಾವುದಾದ್ರು ಒಂದು ನೋಡು ಚೆನ್ನಾಗಿರುತ್ತೆ, ನಿನಗೆ ಹೆಲ್ಪ್ ಆಗುತ್ತೆ ಅಂತೇಳಿ. ನಾನು ಆವಾಗಷ್ಟೇ ನಂದು 1975 ಮೂವಿ ಮುಗಿದಿತ್ತು. ಆಮೇಲೆ ಸರಿ ಕತೆ ಕೇಳೋಣ, ತುಂಬ ಕತೆಗಳಿದೆಯಲ್ಲ, ನನಗೆ ಕತೆ ಕೇಳೋದಂದರೆ ತುಂಬ ಇಂಟ್ರೆಸ್ಟಿಂಗ್. ಸರಿ ಅವತ್ತು ನಮ್ಮ ಮನೆಗೆ ಬಂದು ಕತೆ ಹೇಳೋಕ್ಕೆ ಶುರು ಮಾಡಿದ್ರು. ಆಲ್ಮೋಸ್ಟ್ ಒಂದು 5-6 ಕತೆಗಳು ಹೇಳಿದ್ದಾರೆ. ಅಂದರೆ ನನ್ನನ್ನು ನೋಡಿ ಇವನಿಗೆ ಯಾವುದು ಸೂಟ್ ಆಗ್ಬೋದು ಅಂತ ಒಂದಷ್ಟು ಕತೆಗಳು ಹೇಳಿದ್ರು. ಅದರಲ್ಲಿ ಹೇಳ್ತಾ ಹೋದರು. ಆಮೇಲೆ ಅದು ಎಲ್ಲದರಲ್ಲಿ ಒಂದು 5 ಕತೆ ಹೇಳಿದಾಗ ಇದು ಯಾವುದು ಅಷ್ಟೊಂದು ಟಚ್ ಆಗ್ತಾಯಿಲ್ಲ, ಇನ್ನೊಂದು ಏನಾದರೂ ಡಿಫ್ರೆಂಟ್ ಆಗಿರೋದು ಏನಾದರೂ ಹೇಳಿ ಅಂತ ಹೇಳಿದಾಗ, ಆಮೇಲೆ ಲಾಸ್ಟಲ್ಲಿ ಹೇಳಿದ್ದ ಕತೆ ಸಂಭವಾಮಿ ಯುಗೆಗೆ. ಅಲ್ಲಿಂದ ಶುರುವಾಗಿ ಆಮೇಲೆ ಸರಿ ಕತೆ ರೆಡಿ ಇದೆ, ಡೈರೆಕ್ಟ್ ರೆಡಿ ಇದ್ದಾರೆ, ನಾನು ರೆಡಿ ಇದ್ದೀನಿ, ನೆಕ್ಸ್ಟ್ ಬೇಕಾಗಿರೋದು ಪ್ರೊಡ್ಯೂಸರ್. ಆಮೇಲೆ ನೆಕ್ಸ್ಟ್ ಪ್ರೊಡ್ಯೂಸರ್ ಹತ್ರ ಹೋಗಿ ನಾವು ಕತೆ ಹೇಳಿದಾಗ ಫಸ್ಟ್ ಒಂದು 10-15 ನಿಮಿಷ ಕತೆ ಕೇಳಿದ್ರು. ಕೇಳಿದ ತಕ್ಷಣ ಹಾಂ ಚೆನ್ನಾಗಿದೆ, ಸರಿ ಮಾಡಿರಿ, ಎಷ್ಟಾಗತ್ತೆ ಅಂತ ಕೇಳಿದ್ರು. ಆಮೇಲೆ ನಾವು ಕತೆ ಹೋಗಿ ಹೇಳಿದ ತಕ್ಷಣ ಇಮಿಡಿಯೇಟಾಗಿ ಅವ್ರು ಒಪ್ಕೊಂಡಿರೋದು ಆ್ಯಕ್ಚುಲಿ ನಿಜವಾಗ್ಲೂ ನಮ್ಮ ಲಕ್ ಅಂತಲೇ ಹೇಳ್ಬೋದು. ಅದಕ್ಕಿಂತ ಇನ್ನೂ ಹೆಚ್ಚಾಗಿ ಏನಂದರೆ, ಆವಾಗಲೇ ಅವರು ಚೀತಾನ ಒಂದು ದೊಡ್ಡ ಬಜೆಟ್ ಮೂವಿ ಕೈ ಹಾಕಿದರು. ಅದ್ರ ಮಧ್ಯದಲ್ಲಿ ನಾವೊಂದು ಕತೆ ಹೇಳಿದಾಗ ಇದನ್ನು ಒಪ್ಕೊಂಡಿರೋದು ನಿಜವಾಗ್ಲೂ ನಮ್ಮ ಅದೃಷ್ಟ ಅಂತಲೇ ಹೇಳ್ಬೋದು. ಸೊ ಅಲ್ಲಿಂದ ಶುರುವಾಗಿ ಇವತ್ತು ರಿಲೀಸ್ ತನಕ ಬಂದು ನಿಂತಿದೆ. ಸೊ ಅವರ ದೊಡ್ಡ ಸಪೋರ್ಟ್ ಇಲ್ಲದೇ ಈ ಥರ ಈ ಶಾರ್ಟ್ ಪೀರಿಯಡಲ್ಲಿ ನಾವು ರಿಲೀಸ್ಗೆ ತರೋಕ್ಕಾಗ್ತಾ ಇರಲಿಲ್ಲ. ತುಂಬ ಧನ್ಯವಾದಗಳು ರಾಜಲಕ್ಷ್ಮಿ ಎಂಟರ್ಟೈನ್ಮೆಂಟ್, ಪ್ರತಿಭಾ ಮೇಡಮ್ಗೆ. ಹಾಗೆ ಈ ಚಿತ್ರದಲ್ಲಿ ನನ್ನ ಪಾತ್ರ ಏನು ಅಂತ ಒಂದು ಹೇಳಬೇಕಾಗತ್ತೆ. ಏನಂದರೆ ಕೆಲವರು ಕನ್ಫ್ಯೂಸ್ ಆಗ್ತಾಯಿದ್ರು, ಇದು ಏನೋ ಕೃಷಿ ಅಥವಾ ರೈತರ ಬಗ್ಗೆ ಇರೋ ಕಥೆನೋ ಏನೋ ಅಂಥೇಳಿ. ಆದರೆ ನಿಜವಾಗ್ಲೂ ರೈತರ ಬಗ್ಗೆನೂ ಇದೆ. ಬಟ್ ಇದರಲ್ಲಿ ನನ್ನ ರೋಲ್ ಬಂದು ಏನಂದರೆ, ನಮ್ಮ ತಾಯಿ ಬಂದು ಒಬ್ಬರು ಕುರುಡಿಯಾಗಿರ್ತಾರೆ. ಅವ್ರಿಗೆ ಅವ್ರ ಹಸ್ಬೆಂಡು ಮೋಸ ಮಾಡಿ ಎಲ್ಲ ಓಡೋಗಿರ್ತಾರೆ, ಏನಕ್ಕೆಂದರೆ ಕುರುಡಿ ಗೊತ್ತಾಗಲ್ಲ ಅಂತೇಳಿ. ಆವಾಗ ತಾಯಿ ಏನು ಮಾಡೋದಂತ ಗೊತ್ತಾಗದೆ ಅವರು ನನ್ನ ಊರು ಇದು ಅಂತ ಒಂದು ಊರ ಹೆಸರು ಹೇಳಿರ್ತಾರೆ. ಆ ಊರನ್ನ ಹುಡ್ಕೊಂಡು ಆ ಊರಿಗೆ ಬಂದಾಗ ಅಲ್ಲಿ ಎಲ್ಲರ ಹತ್ರ ಕೇಳಿದಾಗ ಇಲ್ಲ ಆ ಥರದ್ದು ಯಾರೂ ಇಲ್ಲ ಅಂತ ಹೇಳಿದಾಗ ತಾನು ಮೋಸ ಹೋಗಿದ್ದೀನಿ ಅಂತ ಅವಾಗ ಗೊತ್ತಾಗತ್ತೆ. ಸೊ 2 ಚಿಕ್ಕ ಮಕ್ಕಳನ್ನ ಕರ್ಕೊಂಡು ಒಂದು ಊರಿಗೆ ಬಂದಾಗ ಅಲ್ಲಿ ನೆಲೆ ಜಾಗ ಇಲ್ಲದಾಗ ಆ ಊರಿನವರು ಅವನಿಗೆ ಇರೋದಕ್ಕೆ ಜಾಗ ಎಲ್ಲ ಕೊಟ್ಟು ಅವ್ರಿಗೆ ಒಂದು ಜೀವನ ಕೊಡ್ತಾರೆ ಆ ಊರು. ಸೊ ಅದರಿಂದಾಗಿ ಹುಡುಗ ಬೆಳೆದು ದೊಡ್ಡವನಾದಮೇಲೆ ಈ ಊರಿಗೆ ಏನಾದರೂ ಮಾಡಬೇಕು ಅನ್ನೋದು ಆಶೆ ಅವನದು ಇರುತ್ತೆ, ತಾಯಿದು ಆಗಿರುತ್ತೆ. ಸೊ ಆವಾಗ ನೆಕ್ಸ್ಟ್ ಅಲ್ಲಿ ಇನ್ನೇನು ಮಾಡ್ಬೋದು ಅಂತ ಯೋಚನೆ ಮಾಡಬೇಕಾದ್ರೆ ಪಂಚಾಯತಿ ಪ್ರೆಸಿಡೆಂಟ್ ಆದರೆ ಚೆನ್ನಾಗಿರುತ್ತೆ ಅಂತ ತಾಯಿನೇ ಸಜೆಸ್ಟ್ ಮಾಡ್ತಾರೆ. ಸೊ ಆವಾಗ ಅಲ್ಲಿ ಅದೇ ಪಾತ್ರಕ್ಕೆ ಬರ್ತಾಯಿದ್ದೀನಿ. ಅಲ್ಲಿ ಬಂದು ಪಂಚಾಯತಿ ಪ್ರೆಸಿಡೆಂಟ್ ಆಗಿ ಆಮೇಲೆ ನೆಕ್ಸ್ಟ್ ಏನೇನು ಫೇಸ್ ಮಾಡ್ತಾನೆ ಅನ್ನೋದು ಈ ಚಿತ್ರದ ಒಂದು ಕಥೆಯಾಗಿದೆ. ಹಾಗೆ ನಾನು ಇದರಲ್ಲಿ ಆ್ಯಕ್ಚುಲಿ ಇವತ್ತು ರಿಲೀಸ್ ಆಗಿರೋ ಸಾಂಗ್ ಬಗ್ಗೆ ನಾನು ಹೇಳಲೇಬೇಕು. ಏನಂದರೆ ಶೂಟೆಲ್ಲ ಹೆಂಗಿತ್ತು ಎಕ್ಸ್ಪೀರಿಯೆನ್ಸ್ ಅಂತೇಳಿ.
ಇದರಲ್ಲಿ ಮಾಸ್ಟರ್ ಬಂದು ಗೀತಾ ಮಾಸ್ಟರ್ ಕೊರಿಯೋಗ್ರಾಫರ್. ಆ್ಯಕ್ಚುಲಿ ನೋಡೋದಕ್ಕೆ ಹೆಂಗ್ಸ್ ಅಂದರೆ ಕೂಲಾಗಿರ್ತಾರೆ, ಕಾಮಾಗಿರ್ತಾರೆ ಅಂತ ಎಲ್ಲ ಅಂದ್ಕೊಂಡಿರ್ಬೋದು. ಬಟ್ ಅವರು ಸೆಟ್ಟಿಗೆ ಬಂದರೆ ಎಲ್ಲರೂ ಹೇಳೋರು ಬಂದುಬಿಡುತ್ತೆ 2 ಕೊಂಬು ಚುಚ್ಚಿಬಿಡ್ತಾರೆ ಅಂತೇಳಿ. ಹೆಂಗೆ ಅಂದರೆ 2 ದಿನದಲ್ಲಿ ನಾವು ಸಾಂಗ್ ಶೂಟ್ ಮುಗಿಸಿದ್ವಿ. 2 ನಿಮಿಷನೂ ಕೂತ್ಕೊಳ್ಳೋಕೆ ಬಿಡ್ತಾ ಇರಲಿಲ್ಲ. ನಡೀರಿ ಅವ್ರ ಕೈಲೊಂದು ಚಾಟಿ ಬರೋದು ಬಾಕಿ ಇತ್ತೇನೋ, ಹಂಗೆ ಓಡಿಸಿ 2 ದಿನ ಸಾಂಗ್ ಕಂಪ್ಲೀಟ್ ಮಾಡಿ ಮುಗಿಸ್ಬಿಟ್ರು. ಹಾಗೆ ಸೆಕೆಂಡ್ ಡೇ ಬಂದು ಆವತ್ತು ನನ್ನ ಬರ್ಡೇ ಇದ್ದಿತ್ತು. ಸೊ ಈವ್ನಿಂಗ್ ಎಲ್ಲ ಒಂದು ಡಿನ್ನರ್ ಕೂತ್ಕೊಂಡಿದ್ವಿ. ಆವಾಗಲೇ ಸಾಂಗ್ ಎಡಿಟ್ ಆಗಿ ರೆಡಿಯಾಗಿ ಬಂತು. ನೋಡಿದಾಗ ನಮಗೆ ಎಲ್ಲೆಲ್ಲೋ ಕರ್ಕೊಂಡೋಗಿ ಹಿಂಗೆ ಏನೊಂದು ಸ್ಟೆಪ್ ಇದೆಲ್ಲ ಮಾಡಿಸ್ತಾಯಿದ್ರು. ಆಮೇಲೆ ಲಾಸ್ಟಲ್ಲಿ ಔಟ್ಪುಟ್ ನೋಡಿದಾಗ ನಿಜವಾಗ್ಲೂ ತುಂಬ ಖುಷಿ ಆಯಿತು. ಅಷ್ಟು DI ಆಗದೇ ಅಷ್ಟೊಂದು ಕಲರ್ಫುಲ್ಲಾಗಿ ಕಾಣಿಸ್ತಾ ಇತ್ತು, ಅಷ್ಟು ರಿಚ್ನೆಸ್ಸು ಗ್ರ್ಯಾಂಡಾಗಿ ಕಾಣಿಸ್ತಾ ಇತ್ತು. ತುಂಬ ಖುಷಿ ಆಯಿತು. ಸೊ ಹಾಗೆ ಈ ಟೀಮಲ್ಲಿ ಪ್ರೊಡ್ಯೂಸರ್ ಜೊತೆಗೆ ಎಲ್ಲ ಟೆಕ್ನಿಷಿಯನ್ ಸಮೇತ ಪ್ರತಿಯೊಬ್ಬರು ತುಂಬ ಸಪೋರ್ಟಿವ್ ಆಗಿ ಎಲ್ಲರೂ ಕೆಲಸ ಮಾಡಿದ್ದಾರೆ. ಯಾರು ದುಡ್ಡು ತೊಗೊತಾ ಇದ್ದೀನಿ, ಇಷ್ಟೇ ಕೆಲಸ ಮಾಡಬೇಕು, ಅಷ್ಟೇ ಮಾಡಬೇಕು, ಟೈಮ್ ಸೆನ್ಸ್ ಆಗಲಿ ಆ ಥರ ಏನು ಯೋಚನೆ ಮಾಡ್ದೇ ಕಂಪ್ಲೀಟ್ ಎಫರ್ಟ್ ಹಾಕಿ ಎಲ್ಲ ಕೆಲಸ ಮಾಡಿದ್ದಾರೆ. ಹಾಗೆ ನಮ್ಮ ಟೀಮಲ್ಲಿದ್ದಂಥ ಎಲ್ಲ ಆರ್ಟಿಸ್ಟು ಸಮೇತ ಪ್ರತಿಯೊಬ್ಬರು ಸಪೋರ್ಟಿವ್ ಆಗಿದ್ದರು. ಎಲ್ಲರಿಗೂ ನಾನು ಧನ್ಯವಾದಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ. ತುಂಬ ಥ್ಯಾಂಕ್ಸ್. ಶುಭ ಸಂಜೆ ಎಲ್ಲರಿಗೂ. ನಾನು ನಿಶಾ ರಾಜ್ಪೂತ್ ಅಂತ. ನಾನು ಹುಟ್ಟಿರೋದು ಕರ್ನಾಟಕ ಅಲ್ಲಿ ಬಿಜಾಪುರ್, ಅಂದರೆ ಬೆಳೆದಿರೋದು ಕಾಲೇಜ್ ಸ್ಕೂಲ್ ಎಲ್ಲ ಮಾಡಿದ್ದು ಬಾಂಬೆಯಲ್ಲಿ. ಹಾಗಾಗಿ ನನ್ನ ಕನ್ನಡ ಸ್ವಲ್ಪ ಇಲ್ಲಿ ಅಲ್ಲಿ ಆಗ್ಬೋದು. ಆ ಥರ ಇದ್ದರೆ ಪ್ಲೀಸ್ ಅಡ್ವಾನ್ಸಲ್ಲಿ ಸಾರಿ ಹೇಳ್ತಾ ಇದ್ದೀನಿ. ಸಂಭವಾಮಿ ಯುಗೆ ಯುಗೆ. I think this movie already has a blessing of Krishna on all of us. ಅದಕ್ಕೆ ನಾವು ಇಲ್ಲಿ ಇವತ್ತು ನಿಂತಿದ್ದೀವಿ. ಇದು ಮೂವಿ ಕಂಪ್ಲೀಟ್ ಆಗಿದೆ, ರಿಲೀಸಿಗೂ ಬಂದಿದೆ. ದೇರ್ಸ್ ಅ ರೀಸನ್. ಯಾಕಂದರೆ ಮೇಲ್ಗಡೆ ಯಾರಂದರೆ ಇದ್ದಾರೆ, ಅವ್ರು ನೋಡ್ತಾ ಇದ್ದಾರೆ, ಅವ್ರ ಬ್ಲೆಸ್ಸಿಂಗ್ ಇದೆ, ಅದಕ್ಕೋಸ್ಕರನೇ. ಸೊ ಐ ವುಡ್ ವಾಂಟ್ ಟು ಸ್ಟಾರ್ಟ್ ಮೈ ಸ್ಪೀಚ್ ಫಸ್ಟ್ ಬೈ ಥ್ಯಾಂಕಿಂಗ್ ಗಾಡ್. ಆ್ಯಂಡ್ ಅದರ್ ದೆನ್ ಈ ಅಪಾರ್ಚುನಿಟಿ ನನಗೆ ಹೇಗೆ ಸಿಕ್ತಂದರೆ, ಚೇತನ್ ಸರ್, ಥ್ಯಾಂಕ್ ಯು ಸೋ ಮಚ್ ಫಾರ್ ದಿ ಅಪಾರ್ಚುನಿಟಿ. ನಾನು 9 ಇಯರ್ಸಿಂದ ಮಾಡ್ಲಿಂಗ್ ಮಾಡ್ತಾಯಿದ್ದೀನಿ. ಅಂದರೆ ಕರ್ನಾಟಕ ಅಲ್ಲಿ ಬಂದು ನಮ್ಮ ಸ್ಯಾಂಡಲ್ವುಡಲ್ಲಿ ಇಲ್ಲಿ ಬಂದು ಏನಂದರೆ ಮಾಡಬೇಕಂತ ನನ್ನದು ಕನಸಿತ್ತು. ಆ ಕನಸಿಗೆ ಅದು ಸೀಡಿತ್ತು ಅಷ್ಟೇ. ಅದಕ್ಕೆ ನೀರು ಹಾಕಿ ಸನ್ಲೈಟ್ ಕೊಟ್ಟು ಬೆಳೆಸಿದ್ದು, ಹೆಲ್ಪ್ ಮಾಡಿದ್ದು ಎಲ್ಲರೂ, ಈ ಫುಲ್ ಟೀಮು. ಅದಕ್ಕೆ ಮೇನ್ ಸಪೋರ್ಟ್ ಚೇತನ್ ಸರ್. ನನ್ನ ಕನ್ನಡ ಫಸ್ಟ್ ಫುಲ್ ಬಿಜಾಪುರ್ ಕನ್ನಡ ಇತ್ತು. ಇಟ್ ವಾಸ್ ನಾಟ್ ಪ್ರಾಪರ್ ಕನ್ನಡ. ಅಂದರೆ ಚೇತನ್ ಸರ್ ತುಂಬ ಎಫರ್ಟ್ಸ್ ತೊಗೊಂಡ್ರು, ವರ್ಕ್ಶಾಪ್ಸ್ ಮಾಡಿದ್ರು ನನ್ನ ಜೊತೆ, ನಾನು ಆ್ಯಕ್ಟಿಂಗ್ ಇಂಪ್ರೂವೈಸ್ ಮಾಡಿದ್ದು. ಸೊ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್. ಅದಕ್ಕೆ ಅಪಾರ್ಟ್ ಫ್ರಮ್ ದ್ಯಾಟ್ ದ ಹೋಲ್ ಟೀಮ್, Jay, thank you for being an amazing co-actor. Madhura, thank you for being an amazing friend. I love you. And Ashok, oh my God, these people have become family now. It was just a journey of knowing unknown people, and we all have become so close. ಇವತ್ತು ಎಲ್ಲರಿಗೂ ಎಷ್ಟು ಟೈಮ್ ಆದಮೇಲೆ ನೋಡಿದ್ರೆ ಅದು ಒಂದು ಎಕ್ಸೈಟ್ಮೆಂಟ್ ಇತ್ತು. ಸೊ yeah, I would like to thank you all for being an amazing co-actor. And whenever I needed help scene ಅಲ್ಲಿ ಇವ್ರು ಎಲ್ಲರೂ ಇದ್ದರು, ಇಲ್ಲಮ್ಮ ಈ ಥರ ಮಾಡಿ, ಇಲ್ಲಮ್ಮ ಆ ಥರ ಮಾಡಿ ಅಂತ ಹೇಳೋಕ್ಕೆ. ಅದಾದಮೇಲೆ ರಾಜು ಸರ್, ಐ ಕಾಲ್ ಹಿಮ್ ಕಾಜು ಸರ್ ಅಂತ. ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಯಿಂಗ್ ಅನ್ ಅಮೇಝಿಂಗ್ ಸಪೋರ್ಟ್. ಒಂದು ಕ್ಯಾಮ್ರಾಮ್ಯಾನ್ ಅಂತ ಹೇಳಿದ್ರೆ ನಮಗಿರುತ್ತೆ ಆ್ಯಸ್ ಅನ್ ಆರ್ಟಿಸ್ಟ್, ನಾವು ಚೆನ್ನಾಗಿ ಕಾಣಿಸ್ತಾ ಇದ್ದೀವಿ ಇಲ್ಲ ಅಂತ, ಮೇಕಪ್ ಚೆನ್ನಾಗಿದೆ, ಟಚಪ್ ಚೆನ್ನಾಗಿದೆ, ಹೇರ್ ಚೆನ್ನಾಗಿದೆ ಅಂದರೆ ಯಾವ್ದು ಆ್ಯಂಗಲಿಂದ ನಾವು ಚೆನ್ನಾಗಿ ಕಾಣಿಸ್ತೀವಿ ಕ್ಯಾಮ್ರಾ ಸರಿಗೆ ಜಾಸ್ತಿ ಗೊತ್ತಿರುತ್ತೆ. ಸೊ ಆಗಿಂದ ಯಾವಾಗೂ ಬರೋದು ಇಲ್ಲ, ಇದು ಅವ್ರ ಹೇರ್ ಪ್ರಾಪರ್ ಇಲ್ಲ, ಮೇಕಪ್ ಪ್ರಾಪರ್ ಇಲ್ಲ, ಚೆನ್ನಾಗಿ ಮಾಡಿ ಅಂತ ಅವ್ರು ಗೈಡ್ ಮಾಡಿ ನಾವು ಹೇಗೆ ಚೆನ್ನಾಗಿ ಕಾಣಿಸ್ಬೇಕಂತ ಅವ್ರು ಗೈಡ್ ಮಾಡಿದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಇದು ಜರ್ನಿ ಈಸಿ ಆಗಿರಲಿಲ್ಲ ಒಬ್ವಿಯಸ್ಲಿ. ಆ್ಯಸ್ ಐಮ್ ಅ ನಾನ್ ಡಾನ್ಸರ್, ನಂಗೆ ಡಾನ್ಸ್ ಗೊತ್ತಿಲ್ಲ ಹೇಗೆ ಮಾಡೋದು ಅಂತ. ಅಂದರೆ ಗೀತಾ ಮ್ಯಾಮ್, ಐ ಲವ್ ಯು, ಥ್ಯಾಂಕ್ ಯು ಸೋ ಮಚ್. ರಂಜಿತ್ ಸರ್, ಟು ಯು ಆಲ್ಸೋ ಥ್ಯಾಂಕ್ ಯು ಸೋ ಮಚ್. ಅವ್ರು ನನಗೆ ಅಷ್ಟು ಕಷ್ಟಪಟ್ಟು ಎಲ್ಲ ಡಾನ್ಸ್ ಸ್ಟೆಪ್ಸ್ ಕಳಿಸಿ ಎಲ್ಲ ಮಾಡಿದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ದ್ಯಾಟ್ ಆಲ್ಸೋ. ಆ್ಯಂಡ್ ಯಾ, ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, Rajalakshmi Productions. They have been a huge blessing, as all the artists have already mentioned it. ಒಂದು ಆಶೀರ್ವಾದ ಇರಬೇಕು ಪ್ರೊಡ್ಯೂಸರ್ಸ್ ಅಂದರೆ. ಅವ್ರು ನಮ್ಮ ಜೊತೆ ಇದ್ದರು, ಅವ್ರ ಫುಲ್ ಸಪೋರ್ಟ್ ಇತ್ತು ನಮಗೆ.
ಯಾವುದು ನಾವು ಕೇಳಿದ್ರೆ ಇಲ್ಲ ಅಂತ ಯಾರೂ ಹೇಳಿಲ್ಲ. ಇದು ನಿಮ್ಗೆ ಬೇಕಲ್ವಾ ಅಮ್ಮ ಅಂತ ಹೇಳ್ಕೊಟ್ಟಿದ್ದಾರೆ ಅವರು. ದೇರ್ ವರ್ ಸಮ್ ಟೈಮ್ಸ್ ವೆ ವಿ ಡಿಂಟ್ ಆಸ್ಕ್ ಆ್ಯಂಡ್ ದೇ ಹವ್ ಆಲ್ರೆಡಿ ಗಿವನ್ ಅಸ್. ಸೊ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್, ಪ್ರತಿಭಾ ಮ್ಯಾಮ್ ಆ್ಯಂಡ್ ದಿನೇಶ್ ಸರ್. ಹಿ ಈಸ್ ಒನ್ ಆಫ್ ದ ಮೋಸ್ಟ್ ಜಾಲಿ ಪರ್ಸನ್. ಅವ್ರ ಕ್ಯಾರೆಕ್ಟರ್ನೂ ನೋಡಿದ್ರೂ ಅವ್ರ ಪ್ರೊಡ್ಯೂಸರ್ ಅಂತ ನಿಮಗೆ ಅನ್ಸಲ್ಲ. ಈವನ್ ಹೀಸ್ ಪ್ಲೇಡ್ ಅ ಕ್ಯಾರೆಕ್ಟರ್ ಇನ್ ಅ ಮೂವಿ. ಅಂದರೆ ಬಿಹೈಂಡ್ ದ ಸೀನ್ಸ್ ಯೂಸ್ ಟು ಕಮ್ ಇಸ್ ಲೈಕ್, ಲಿಸನ್ ಐಮ್ ಡೂಯಿಂಗ್ ಫೈನ್, ಲಿಸನ್ ಮೈ ಮೇಕಪ್ ಇಸ್ ಫೈನ್. Like he used to do all that comedy and he is a jolly person like that. So ಈ ಮೂವಿಯಲ್ಲಿ ತುಂಬ ಅಂದರೆ ತುಂಬ ಗುಡ್ ಮೆಮರೀಸ್ ಇದ್ದಾವೆ. Obviously the food needs to have salt and chili also in that. ಸೊ ಅದು ಆ ಥರ ನಮ್ಮ ಜರ್ನಿ ಇಲ್ಲಿ ತನಕ ಬಂದಿದೆ. ಪ್ಲೀಸ್ ಎಲ್ಲರೂ 21st ಜೂನಿಗೆ ಬನ್ನಿ. ನಾವು ಹೊಸೊಬ್ಬರು ಈ ಇಂಡಸ್ಟ್ರಿಯಲ್ಲಿ, ಸ್ಯಾಂಡಲ್ವುಡಲ್ಲಿ ತುಂಬ ಹೊಸೊಬ್ಬರು ಬಂದಿದ್ದಾರೆ. ನೀವು ಮೀಡಿಯಾ ಅವರಿಗೆ ಇಷ್ಟು ಗ್ರೋ ಮಾಡಿದ್ದೀರಾ, ಅದು ನಿಮ್ಮ ಹೆಲ್ಪಿಂದ. ಯಾಕಂದರೆ ಒಂದು ಕಲಾ ನೋಡಿದಾದ್ಮೇಲೆ ನಿಮ್ಗೆ ಗೊತ್ತಿರುತ್ತೆ ಯಾರು ಟ್ಯಾಲೆಂಟೆಡ್ ಇದ್ದಾರೆ, ಯಾರಿಗೆ ಮೇಲ್ಗಡೆ ತೊಗೊಂಡು ಹೋಗಬೇಕು ಅಂತ. ನೀವು ಎಲ್ಲರೂ ಬನ್ನಿ, ನಮ್ಮ ಮೂವಿ ನೋಡಿ, ನಿಮ್ಗೆ ಚೆನ್ನಾಗಿ ಅನಿಸಿದ್ರೆ ಪ್ಲೀಸ್ ಗಿವ್ ದ ವರ್ಡ್ ಫಾರ್ವರ್ಡ್ ಆ್ಯಂಡ್ ಗಿವ್ ಯೋರ್ ಬ್ಲೆಸ್ಸಿಂಗ್ಸ್. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ನಮಸ್ಕಾರ. ಹಾಗೆ ಪತ್ರಿಕಾ ವರ್ಗದವರಿಗೂ ನಮಸ್ಕಾರ. ಇವರದೆಲ್ಲ ಕೆಲಸ ಮುಗಿಸಿ ನಿಲ್ಲಿಸಿದ್ದಾರೆ, ಇನ್ನಿರೋದು ನಿಮ್ಮ ಕೆಲಸ. ಪ್ಲೀಸ್ ಇದೆಲ್ಲ ಜನರಿಗೂ ಇದನ್ನು ತಲುಪಿಸಿ. ಹಾಗೆ ಇಲ್ಲಿ ಬಂದಿರುವ ಎಲ್ಲ ಸ್ನೇಹಿತರಿಗೂ ನನ್ನ ಧನ್ಯವಾದಗಳು. ಹಾಗೆ ಆಡಿಯೋನ ರಿಲೀಸ್ ಮಾಡಿದ ಶ್ರುತಿ ಹರಿಯನ್ ಅವರಿಗೂ ನನ್ನ ಅಭಿನಂದನೆಗಳು. ಮೂವಿ ತುಂಬ ಚೆನ್ನಾಗಿ ಬಂದಿದೆ. ಚೇತನ್ ಸರ್ ತುಂಬ ಚೆನ್ನಾಗಿ ಹೇಗೆ ಸ್ಟೋರಿ ಹೇಳಿದಾರ ಅದೇ ರೀತಿ ಪರದೆಯಲ್ಲಿ ಮಾಡಿ ತೋರಿಸಿದ್ದಾರೆ. ಪ್ಲೀಸ್ ಇವರೆಲ್ಲ ಹೊಸೊಬ್ರು ಅಂತ ಯಾರು ನೆಗ್ಲೆಕ್ಟ್ ಮಾಡಬೇಡಿ, ಹೋಗಿ, ಕತೆ ತುಂಬ ಚೆನ್ನಾಗಿದೆ. ಹಾಗೆ ನನ್ನ ಎಲ್ಲ ತಂಡಕ್ಕೂ ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ಬೇಸಿಕ್ಲಿ ಐ ವಾಂಟ್ ಟು ಸೇ an apology. My Kannada is not fluent, but I'll try to talk. Let me start with Rajalakshmi Entertainment, which is a big banner. Jay Shetty joteli, this is my second movie. 1975 ನಲ್ಲಿ ಆ್ಯಕ್ಟ್ ಮಾಡಿದ್ದೀನಿ. ಸಂಭವಮಿ ಯುಗಕ್ಕೆ when the story came through Jay and director sir, ಚಿಕ್ಕ ಡಿಸ್ಕಷನ್ ಮಾಡಿದ್ವಿ. ಆ್ಯಂಡ್ ವಾಟ್ ಎವರ್ ದೇ ಡಿಸ್ಕಸ್ಡ್ ಕೊಟ್ಟಿದ್ದೀವಿ. ನಮ್ಮ ಹೀರೋ ಹೇಳ್ತಾ ಇರುವಾಗ ಅವ್ರ ಮದರ್ ಬ್ಲೈಂಡ್ ಆಗಿದ್ದು ಊರಿಗೆ ಬಂದಮೇಲೆ, ದಟ್ಸ್ ವೆನ್ ದೇ ಫೌಂಡ್ ದಿನೇಶ್ ಒಂದು ಎಲ್ಡರ್ಲಿ ವಿಲೇಜ್ ಪ್ರೆಸಿಡೆಂಟ್ ಆಗಿ ರೋಲ್ ಮಾಡಿದ್ದೀನಿ. ದೇ ಹ್ಯಾವ್ ಡನ್ ಎ ಗ್ರೇಟ್ ಜಾಬ್. ಐ ಆಮ್ ಹ್ಯಾಪಿ ವಿತ್ ಎವ್ರಿ ಡಿಪಾರ್ಟ್ಮೆಂಟ್. ಐ ವಿಶ್ ಆ್ಯಂಡ್ ರಿಕ್ವೆಸ್ಟ್ ಒನ್ ಆ್ಯಂಡ್ ಆಲ್ ಹೂ ಆರ್ ಹಿಯರ್, ದ ಮೀಡಿಯಾ ಫೆಟರ್ನಿಟಿ, to come with the families and watch the movie and give your support. ನಾನು ಕುಂದಾಪುರದವ್ರು ಏನು ಮಾಡಿದ್ರು ಭಾಳ ಚಂದ ಮಾಡ್ತೀವಿ ಅನ್ನೋದು ಹಾಡು ನೋಡಿದಾಗ ಗೊತ್ತಾಗುತ್ತೆ. 3 ದಿನ ಈ ಸಿನಿಮಾದಲ್ಲಿ ವರ್ಕ್ ಮಾಡಿದ್ದು, ತುಂಬ ಒಳ್ಳೆ ರೋಲ್ ಕೊಟ್ಟಿದ್ದಾರೆ, ತುಂಬ ಚೆನ್ನಾಗಿ ನೋಡಿಕೊಂಡ್ರು. ನಮ್ಮ ನಿರ್ದೇಶಕರು ಚೇತನ್ ಶೆಟ್ಟಿ ಅವರು ಕನ್ನಡ ಚಿತ್ರರಂಗದ ಬಗ್ಗೆ ಭಾಳ ಕಾಳಜಿ, ಭಾಳ ವಿಶೇಷವಾದ ಇದು ಹೊಂದಿದವರು, ಭಾಳ ಚುರುಕಿಂದ ಓಡಾಡ್ತಿದ್ರು. ಅದ್ರ ಒಂದು ವಿಚಾರ ನನಗೆ ತುಂಬ ಅನಿಸಿದ್ದು, ನಮ್ಮ ಕ್ಯಾಮ್ರಾಮನ್ ರಾಜು ಹೆಮ್ಮಿಗೆಪುರದ ಬಗ್ಗೆ ಭಾಳ ಅದ್ಭುತವಾಗಿ ಕೆಲಸ ಮಾಡ್ತಾರೆ ಅವರು. ಊಟ ತಿಂಡಿ ಯಾವುದನ್ನೂ ಲೆಕ್ಕಿಸದೆ 3 ದಿನ ಸಿಕ್ಕಾಪಟ್ಟೆ ಚೆನ್ನಾಗಿ ವರ್ಕ್ ಮಾಡಿದ್ರು. ಇವ್ರು 2 ಶಾಟ್ ಕೇಳಿದಾದ್ರೂ 10 ಶಾಟ್ ತೆಕ್ಕೊಡ್ತಿದ್ರು. ಇಂಥ ಕ್ಯಾಮ್ರಾಮನ್ಗಳು ಇದ್ಬಿಟ್ಟ ಅಂತಂದರೆ ಸಿನಿಮಾ ಅದ್ಭುತವಾಗಿ ಬರುತ್ತೆ ಅನ್ನೋದಕ್ಕೆ ಈ ಸಾಂಗ್ ಒಂದು ಸಾಕ್ಷಿ. ತುಂಬ ಜನ ಒಳ್ಳೊಳ್ಳೆ ಪ್ರತಿಭಾನ್ವಿತ ಕಲಾವಿದರಿದ್ದಾರೆ. ಬದಲಾವಣೆ ಎಲ್ಲ ರಂಗಗಳಲ್ಲೂ ಅನಿವಾರ್ಯ. ನಾನು ಬ್ಯಾಂಕಲ್ಲಿ ಲೆಡ್ಜರ್ ಜೊತೆ ಕೆಲಸ ಮಾಡಿದವನು, ಇಂಟರ್ನೆಟ್ ಜೊತೆಗೆ ರಿಟೈರ್ ಆದ ನಾನು. ನಮಗೆ ಬದಲಾವಣೆ ಅಡ್ಜಸ್ಟ್ ಆಗಲ್ಲ, ನಾವೇ ಬದಲಾವಣೆಗೆ ಅಡ್ಜಸ್ಟ್ ಆಗಬೇಕು. ಸಿನಿಮಾ ರಂಗದಲ್ಲೂ ಈಗ ದೊಡ್ಡ ಬದಲಾವಣೆಯ ಬಿರುಗಾಳಿ ಎದ್ದಿದೆ. ಅದು ನಮಗೋಸ್ಕರ ಕಾಯಲ್ಲ, ನಾವು ಅದನ್ನು ಮೀರಿ ನಿಂತ್ಕೊಂಡ್ಬಿಟ್ಟು ಕೆಲಸ ಮಾಡಲೇಬೇಕಾಗಿದೆ. ಎಲ್ಲಿ ತನಕ ನಾವು OTT, ಅದರ್ ಲ್ಯಾಂಗ್ವೇಜ್ ರೈಟ್ಸು, TV ರೈಟ್ಸು ಅಂತ ಕಾಯ್ತಾ ಕೂತ್ಕೊಂಡು ಅದರಿಂದ ಸಿನಿಮಾ ಗೆಲ್ಲುತ್ತೆ ಅಂತ ಪ್ರಯತ್ನ ಪಟ್ಟರೆ ನಮ್ಗೆ ತುಂಬ ಕಷ್ಟ ಇದೆ. ನಮ್ಮ ಎಫರ್ಟಿಂದ ಸಿನಿಮಾದಲ್ಲಿ ಥಿಯೇಟ್ರಲ್ಲಿ ಜನರನ್ನು ಮೆಚ್ಚಿಸಿ ನಾವು ಗೆಲ್ತೀವಿ ಅನ್ನೋದು ಹಠ ಮತ್ತು ಒಂದು ತಾಕತ್ತು, ಆ ರೀತಿಯ ಸಿನಿಮಾ ನಾವು ಮಾಡತಕ್ಕ ಭಾಳ ಕಷ್ಟ ಇದೆ. ಇಲ್ಲ ಅಂತಂದರೆ ಮತ್ತೊಮ್ಮೆ ಡಾಕ್ಟರ್ ರಾಜ್ಕುಮಾರ್ ಅವರು, ಡಾಕ್ಟರ್ ವಿಷ್ಣುವರ್ಧನ್ ಅವರು ಸಂಭವಾಮಿ ಯುಗೆ ಯುಗೆ ಅಂತ ಮತ್ತೆ ಬಂದು ಕನ್ನಡ ಚಿತ್ರವನ್ನು ಉದ್ಧಾರ ಮಾಡಬೇಕಾಗತ್ತಷ್ಟೇ. ಒಳ್ಳೆ ಸಿನಿಮಾ ಮಾಡಿದ್ದಾರೆ, ಒಳ್ಳೆ ಎಫರ್ಟ್ ಹಾಕಿದ್ದಾರೆ. ಒಳ್ಳೆಯದಾಗಲಿ ಅಂತ ಎಲ್ಲರ ಪರವಾಗಿ ಹಾರೈಸ್ತೀನಿ. ಧನ್ಯವಾದ. ಎಲ್ರಿಗೂ ನಮಸ್ಕಾರ. ಮೊದಲನಾಗಿ ಇಲ್ಲಿ ಬಂದಿರುವಂಥ ಎಲ್ಲ ಮಾಧ್ಯಮದವರಿಗೆ, ಪತ್ರಕರ್ತರಿಗೆ ತುಂಬ ಥ್ಯಾಂಕ್ ಯು. ಸಂಭವಮಿ ಯುಗೆ ಯುಗೆ ಅಂದರೆ ಮಹಾಭಾರತದಲ್ಲಿ ಶ್ರೀಕೃಷ್ಣ ದೇವರು ಅರ್ಜುನನಿಗೆ ಹೇಳಿದ ಮಾತು. ಅಂದರೆ ಯಾವಾಗ ಅಧರ್ಮ ಹೆಚ್ಚಾಗುತ್ತೋ ಧರ್ಮದ
ಸಂಸ್ಥಾಪನೆಗೆ ಮತ್ತೆ ಮತ್ತೆ ಹುಟ್ಟಿ ಬರ್ತೀನಿ ಅಂತ ಒಳ್ಳೆ ಲೈನನ್ನು ನಮ್ಮ ಚಿತ್ರದ ಶೀರ್ಷಿಕೆಯಾಗಿಟ್ಟಂಥ ಚೇತನ್ ಸರ್, ತುಂಬ ಖುಷಿಯಾಯಿತು ಈ ಚಿತ್ರದಲ್ಲಿ ನಟನೆ ಮಾಡಿ. ಅವಕಾಶ ಕೊಟ್ಟಿದ್ದಂಥ ಮ್ಯಾನೇಜರ್ ಆದಂಥ ನರೇಶ್ ಸರ್ ಆಗಿರ್ಬೋದು, ಡೈರೆಕ್ಟರ್ ಆದಂಥ ಚೇತನ್ ಶೆಟ್ಟಿ ಸರ್, ತುಂಬ ಥ್ಯಾಂಕ್ ಯು. ಅದೇ ಥರ ಜೈ ಶೆಟ್ಟಿ ಸರ್ ಅವರ 2ನೇ ಸಿನಿಮಾ ಹೀರೋ ಆಗಿ ನಿಮ್ಮೆಲ್ಲರ ಸಪೋರ್ಟ್ ಸಂಭವ ಯೋಗಿ ಚಿತ್ರದ ಮೇಲೆ ಇರಲಿ. ಇದೇ ಜೂನ್ 21ನೇ ತಾರೀಕು ರಿಲೀಸ್ ಆಗ್ತಿದೆ, ತಾವೆಲ್ಲರೂ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ವೆಂಕಟೇಶ್ ಪ್ರಸಾದ್ ಅಂತ. ನಾನು ಇದೇ ಪ್ರೊಡಕ್ಷನ್ ಹೌಸ್ ರಾಜಲಕ್ಷ್ಮಿಯವರ ಹಿಂದಿನ ಸಿನಿಮಾಲ್ಲೂ ಕೂಡ ಒಂದು ಪಾತ್ರ ಮಾಡಿದ್ದೆ. ಪ್ರತಿಭಾ ಮೇಡಮ್, ಪ್ರತೀಕ್ ಒಳ್ಳೆ ಪ್ರೊಡ್ಯೂಸರ್ಸ್, ಮುಂದೆ ಚೀತಾ ಅಂತ ಚಿತ್ರ ಕೂಡ ಮಾಡ್ತಾ ಇದ್ದಾರೆ. ಸೊ ಜೈ ಶೆಟ್ಟಿ ಜೊತೆ ಹಿಂದಿನ ಸಿನಿಮಾ 1975 ಕೂಡ ಇನ್ಸ್ಪೆಕ್ಟರ್ ಪಾತ್ರ ಮಾಡಿದೆ. ಈ ಚಿತ್ರದಲ್ಲೂ ಅದೇ ಮುಂದುವರೆದಿದೆ. ಸೊ ನೆಗೆಟಿವ್ ಇನ್ಸ್ಪೆಕ್ಟರ್ ಒಂದು ಪಾತ್ರ ಮಾಡಿದ್ದೀನಿ. ನನ್ನ ಆಲ್ಮೋಸ್ಟ್ 2 ದಶಕಗಳ ನಾನು ಕಲಾ ಸೇವೆಯಲ್ಲಿ ಇವಾಗ 2ನೇ ಸಿನಿಮಾ ಇನ್ಸ್ಪೆಕ್ಟರ್ ಪಾತ್ರ ಮಾಡ್ತಾಯಿದ್ದೀನಿ. ನನಗೊಂದು ಹೆಮ್ಮೆ ಇದೆ, ಖುಷಿ ಇದೆ. ಚಿತ್ರ ತುಂಬ ಚೆನ್ನಾಗಿ ಬಂದಿದೆ. ಚೇತನ್ ತುಂಬ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದಾರೆ. ಜೈ ಶೆಟ್ಟಿಯವರು ಕೂಡ ಹಿಂದಿನ ಸಿನಿಮಾಕ್ಕೂ ಈ ಸಿನಿಮಾಕ್ಕೂ ಭಾಳ ಬದಲಾವಣೆ ಇದೆ. ದಿನೇಶ್ ಅವರ ಸಹಕಾರ, ನರೇಶ್ ಸರ್ ಅವರ ಸಹಕಾರದಿಂದ ಚಿತ್ರ ಚೆನ್ನಾಗಿ ಮೂಡಿ ಬಂದಿದೆ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಈ ಚಿತ್ರದಲ್ಲಿ ಇನ್ನೊಂದು ಸ್ಪೆಷಾಲಿಟಿ ಏನಂದರೆ, ನಮ್ಮ ಚೆನ್ನೈನಿಂದ ಅಶೋಕ್ ಅನ್ನೋ ಒಬ್ಬರು ಆ್ಯಕ್ಟ್ರು ಬಂದಿದ್ದಾರೆ. ಅವರು ಕೂಡ ತುಂಬ ಒಳ್ಳೆ ಪಾತ್ರ ಮಾಡಿದ್ದಾರೆ. ಆ್ಯಂಡ್ ಹೆಣ್ಮಕ್ಳು ಇಬ್ಬರೂ ಮೊದಲನೇ ಸಿನಿಮಾ, ಇಬ್ಬರು ನಿಶಾ ಆ್ಯಂಡ್ ಮಧುರಾ ತುಂಬ ಒಳ್ಳೆಯ ಪಾತ್ರಗಳು, ತುಂಬ ಚೆನ್ನಾಗಿ ಅಭಿನಯಿಸಿದ್ದಾರೆ. ನಿಮ್ಮೆಲ್ಲರ ಆಶೀರ್ವಾದ ನಮ್ಮೆಲ್ಲರ ಮೇಲಿರಲಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ನಾನು ಅಶ್ವಿನ್ ಹಾಸನ ಅಂತ. ಸೊ ನನಗೆ ಫಸ್ಟ್ ಚಾನ್ಸ್ ಕೊಟ್ಟ ಚೇತನ್ ಸರ್ಗೆ ಮತ್ತು ನಿರ್ಮಾಪಕರಿಗೆ ಮತ್ತು ಎಲ್ಲ ಕಲಾವಿದರಿಗೂ ತುಂಬ ಥ್ಯಾಂಕ್ಸ್. ಫಸ್ಟ್ ಟೈಮ್ ಚೇತನ್ ಸರ್ ಆಫೀಸಲ್ಲಿ ನಾನು ಆಫೀಸ್ ಪೂಜೆ ಆದಾಗಲೇ ಹೋಗಿದ್ದೆ. ರಾಜು ಸರ್ ಇದ್ದರು. ಕತೆ ಕೇಳಿದಾಗಲೇ ಹೇಳಿದೆ, ಇದು ಮಲಯಾಳಮಲ್ಲಿ ಮಾಡಿದ್ರೆ ಬ್ಲಾಕ್ ಬಸ್ಟರ್ ಸರ್ ಅಂತ. ಅಂದರೆ ಯಾಕೆಂದರೆ ಕಂಟೆಂಟ್ ಹಂಗಿತ್ತು. ಯಾಕೆ ನಾವು ಹೇಳುವಾಗ ಮಲಯಾಳಂ ಅಂದರೆ ಕಂಟೆಂಟ್, ಕನ್ನಡದಲ್ಲಿ ಆಲ್ರೆಡಿ ಕಂಟೆಂಟ್ ಸಿನಿಮಾ ಮಾಡಿಬಿಟ್ಟಿದ್ದಾರೆ ತುಂಬ. ಬಟ್ ಇವತ್ತಿನ ಟ್ರೆಂಡ್ ಹಂಗೆ ಆಗ್ಬಿಟ್ಟಿದೆ. ಕಂಟೆಂಟ್ ಅಂದರೆ ಮಲಯಾಳಂ ಅನ್ನೋ ಥರ ಆಗ್ಬಿಟ್ಟಿದೆ, ಸಿನಿಮಾ ಥರ. ಸೊ ನನ್ನ ಕಲಾಗಂಗೋತ್ರಿಲಿ ನನ್ನ ಗುರುಗಳಂತ ರಾಜೇಂದ್ರ ಕಾರಂತ್ ಸರ್ ಹೇಳ್ದಂಗೆ ಥಿಯೇಟ್ರಿಗೆ ಅಂತಲೇ ಮಾಡಿರೋ ಸಿನಿಮಾ. ಅಂದರೆ ಅಲ್ಲ ಬಿಸ್ನೆಸ್ ಆಗುತ್ತೆ, ಇಲ್ಲಿ ಬಿಸ್ನೆಸ್ ಆಗುತ್ತೆ, ಆ ಥಾಟ್ ಇಲ್ಲ ಚೇತನ್ ಸರ್ಗಾಗಲಿ ನಿರ್ಮಾಪಕರಿಗಾಗಲಿ. ತುಂಬ ಕಷ್ಟಪಟ್ಟು ಮಾಡಿದ್ದಾರೆ. ಈ ಸಿನಿಮಾ ಗೆಲ್ಲಬೇಕು. ಅಲ್ಲಿ ಕುರುಕ್ಷೇತ್ರದಲ್ಲಿ ಅರ್ಜುನಂಗೆ ಕೃಷ್ಣ ಹೇಳ್ದಂಗೆ ಇದರಿಂದ ಏನೋ ಒಂದು ಹೊಸ ಟ್ರೆಂಡ್ ಸ್ಟಾರ್ಟ್ ಆಗ್ಬೋದು. ಆಗಲಿ, ಕನ್ನಡ ಸಿನಿಮಾ ಗೆಲ್ಲಿ, ಈ ಸಿನಿಮಾನೂ ಗೆಲ್ಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಈ ಸುಂದರ ಸಂಜೆ ಸಮಾರಂಭಕ್ಕೆ ಆಗಮಿಸತಕ್ಕಂಥ ಎಲ್ರಿಗೂ ನನ್ನ ಹೃದಯಪೂರ್ವಕ ನಮಸ್ಕಾರಗಳು. ಒಂದು ಚಿತ್ರ ಯೂಶಲಾಗಿ ಉದ್ಭವ ಆಗಬೇಕಾದ್ರೆ ಮೊದಲನೇದು ಕತೆ. ಸೊ ನಾನು ಈ ಚಿತ್ರದಲ್ಲಿ ಒಂದು ಒಳ್ಳೆ ಪಾತ್ರ ಕೊಟ್ಟಿದ್ದಾರೆ. ಶೂಟಿಂಗ್ ಮಾಡ್ತಾ ಮಾಡ್ತಾ ಗೊತ್ತಾಯಿತು, ತುಂಬ ಪ್ಯಾಷನಾಗಿ ಮಾಡ್ತಾಯಿದ್ರು. ಯೂಶಲಿ ನಾನೊಬ್ಬ ನಿರ್ದೇಶಕ ಆಗಿ ನೋಡ್ತಾ ಇರ್ತೀನಿ ಕೆಲವು ಸೀಕ್ವೆನ್ಸ್ಗಳು ಹೇಗೆ ಮಾಡ್ತಾರೆ, ಏನು ಕತೆ ಅಂದ್ಬಿಟ್ಟು. ಸೊ ಈ ನಿಟ್ಟಿನಲ್ಲಿ ಪ್ರತಿಯೊಂದು ಸೀನು ಅಂದರೆ ನಾನು ಅಂದ್ಕೊಂಡಂಗಿದ್ದೆ ಚೆನ್ನಾಗಿ ಶೂಟ್ ಮಾಡ್ತಾಯಿದ್ರು, ಖುಷಿ ಆಯಿತು. ಥ್ಯಾಂಕ್ ಯು. ಆಲ್ರೆಡಿ ಎಲ್ಲರೂ ಈ ಚಿತ್ರದ ಬಗ್ಗೆ ಮಾತಾಡಿದ್ದಾರೆ. ಸೊ ಮಾತಾಡೋದಂತ ಅದೇನಿಲ್ಲ. ಚಿತ್ರ ಯಶಸ್ಸಾಗಲಿ, ಒಳ್ಳೆಯದಾಗಲಿ. ಈ ಸಂಸ್ಥೆಯಿಂದ ಇನ್ನೂ ಕನ್ನಡಕ್ಕೆ ಇನ್ನೂ 16 ಸಿನಿಮಾಗಳು ಬರಲಿ ಅಂತ ಈ ಮೂಲಕ ದೇವರಲ್ಲಿ ಕೇಳ್ಕೊಳ್ತಾ ನಾನು ಮಾತು ಮುಗಿಸ್ತೀನಿ. ಜೈ ಹಿಂದ್. ಇಲ್ಲಿ ಇರುವಂಥ ಮಾಧ್ಯಮ ಮಿತ್ರರಿಗೆಲ್ಲ ನಮಸ್ಕಾರ. ನನ್ನ ಹೆಸರು ಚೇತನ್ ದುರ್ಗ. ಈ ಸಿನಿಮಾದಲ್ಲಿ ದುರ್ಗ ಅನ್ನೋ ಪಾತ್ರನ ಮಾಡ್ತಾ ಇದ್ದೀನಿ, ನಾಯಕನ ಸ್ನೇಹಿತನ ಪಾತ್ರ. ನನಗೆ ತುಂಬ ದಿನಗಳಿಂದ ಆಸೆ ಇತ್ತು, ಅಂದರೆ ಒಬ್ಬ ಕಾಮಿಡಿಯನ್ ಆಗೇ ನೋಡ್ತಿದ್ರು ಎಲ್ಲರೂ. ಕಾಮಿಡಿ ಮಾತ್ರ ನನ್ನಲ್ಲಿರೋದ ಅಂತ ಅನಿಸ್ತಾ ಇತ್ತು. ಬಟ್ ಎಮೋಷ್ನಲ್ ಕ್ಯಾರೆಕ್ಟರ್ ಮಾಡಬೇಕು ಅಂತ ತುಂಬ ಆಸೆ ಇತ್ತು. ಸೆಕೆಂಡ್ ಹಾಫ್ ಫುಲ್ ಎಮೋಷ್ನಲ್ ಜರ್ನಿ ಇದೆ ಸಿನಿಮಾದಲ್ಲಿ. ಫಸ್ಟ್ ಹಾಫ್ ಫುಲ್ ಕಾಮಿಡಿ ಹೋದರೆ ಸೆಕೆಂಡ್ ಹಾಫ್ ಎಮೋಷ್ನಲ್ ಜರ್ನಿ ಇದೆ ಅಂತ ಒಳ್ಳೆ ಪಾತ್ರವನ್ನು ಕೊಟ್ಟ ಚೇತನ್ ಸರ್ಗೆ ಮತ್ತು ನಿರ್ಮಾಪಕರಿಗೆ, ನನ್ನೆಲ್ಲ ತಂಡದವರಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಒಳ್ಳೆ ಮನಸ್ಸಿರೋ ತಂಡ. ಯಾವುದೇ ರೀತಿಯಲ್ಲಿ ಅಂದರೆ ಒಬ್ಬರು ಚಿಕ್ಕವರು ಒಬ್ಬರು ದೊಡ್ಡವರು ಆ ರೀತಿ ತುಂಬ ಕಡೆ ನಡೆಯುತ್ತೆ. ಬಟ್ ಈ ಟೀಮಲ್ಲಿ ಆ ಥರದ್ದು ಯಾವುದೂ ನಡೀಲಿಲ್ಲ. ಮತ್ತು ದೊಡ್ಡ ಒಂದು ತಾರಾ ಬಳಗದ ಜೊತೆ ನನ್ನಂಥ ಪುಟ್ಟ ಕಲಾವಿದ ನಡೆಸಿದ್ದು ತುಂಬ ಖುಷಿಯಾಯಿತು. ಇಂಥ ಅವಕಾಶವನ್ನು ಕಲ್ಪಿಸಿಕೊಟ್ಟ ಎಲ್ಲರಿಗೂ ನನ್ನ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ದಯವಿಟ್ಟು ಕ್ಷಮೆ ಇರಲಿ, ಸ್ವಲ್ಪ ಮಾತಾಡೋಕ್ಕೆ ಭಯ. ಮೊದಲಿಗೆ ಇಲ್ಲಿ ನಡೆದಿರುವಂಥ ಎಲ್ಲ ಮಾಧ್ಯಮ ಮಿತ್ರರಿಗೂ ಹಾಗೂ ಪತ್ರಿಕಾ ಮಿತ್ರರಿಗೂ ವಂದನೆಗಳು.
ಮೊದಲನಾಗಿ ನನಗೆ ಅವಕಾಶ ಕೊಟ್ಟಂತಹ ಚೇತನ್ ಸರ್, ಥ್ಯಾಂಕ್ ಯು. ಜೈ ಬ್ರೋ. ಹಾಗೂ ಮತ್ತು ನನ್ನ ಭಾವ ಅಂತ ಪ್ರೀತಿಯಿಂದ ಕರಿತೀನಿ ದಿನೇಶ್ ಸರ್ ಮತ್ತು ಪ್ರತಿಭಾ ಮೇಡಮ್, ತುಂಬ ಥ್ಯಾಂಕ್ ಯು. ಇದರಲ್ಲಿ ನಾನು ರೌಡಿ ರುದ್ರ ಅನ್ನೋ ಒಂದು ಕ್ಯಾರೆಕ್ಟರ್ ಮಾಡ್ತಾಯಿದ್ದೀನಿ. ತುಂಬ ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟರ್ ಅದು. ಸೊ ಇದು ಓ ಬಪ್ಪ ಬಾರೋ 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 ಬಾರೋ. ಸೊ ಚೇತನ್ ಸರ್ ಹತ್ರ ನನ್ನ ಮೀಟ್ ಮಾಡಿಸಿದ್ದು ಕಲೈ ಮಾಸ್ಟರ್ ನಿಮಗೂ ತುಂಬ ಥ್ಯಾಂಕ್ ಯು. ಈ ಸಿನಿಮಾ ಟೀಮ್ ಸೇರೋದಕ್ಕೆ ಕಲೈ ಮಾಸ್ಟರ್ ಕೂಡ ಒಬ್ಬರು. ಹಾಗೆಯೇ ಚೇತನ್ ಸರ್ ನನ್ನ ನೋಡಿ ಇದೇ ಕ್ಯಾರೆಕ್ಟರ್ ನೀವೇ ಮಾಡಬೇಕು ಅಂತ ಫೈನಲ್ ಮಾಡಿದ್ರು. ಅದೇ ರೀತಿಯಾಗಿ ಇಲ್ಲಿ ನೆರೆದಿರೋವಂಥ ಎಲ್ಲ ದೊಡ್ಡ ದೊಡ್ಡ ಕಲಾವಿದರು ಚೇತನ್ ಹೇಳ್ದಂಗೆ ಈ ಚಿಕ್ಕವರು ದೊಡ್ಡವರು ಅಂತ ಏನು ಭೇದ ಭಾವ ಇಲ್ಲ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸಿನಿಮಾ ತುಂಬ ಅದ್ಭುತವಾಗಿ ಮೂಡಿ ಬಂದಿದೆ. ರಾಜಲಕ್ಷ್ಮಿ ಪ್ರೊಡಕ್ಷನಿಂದ ಇನ್ನೊಂದು ಸಿನಿಮಾದಲ್ಲಿ ನನಗೊಂದು ಅವಕಾಶ ಸಿಕ್ಕಿದೆ. ಥ್ಯಾಂಕ್ ಯು ಮೇಡಮ್. ಇದೆಲ್ಲದಕ್ಕಿಂತ ಹೆಚ್ಚಾಗಿ ಒಂದು ದೊಡ್ಡ ಶಕ್ತಿ ನಿಂತಿದೆ ಈ ಟೀಮ್ಗೆ. ಅವ್ರ ಆಶೀರ್ವಾದ ಇದ್ದೇ ಇರುತ್ತೆ ಅಂತ ಅದು ನೋಡ್ತಾ ಇದೆ ಆ ಶಕ್ತಿಗೂ ಕೂಡ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು. ದಯವಿಟ್ಟು ಜೂನ್ 21ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಾ ಇದೆ. ಹೊಸಬ್ರು ಸಿನಿಮಾ ಅಂತ ಯಾರು ಇಗ್ನೋರ್ ಮಾಡಬೇಡಿ. ಏನಾದರೂ ಒಂದು ಮಾಡಿರ್ತೀವಿ, ದಯವಿಟ್ಟು ಬಂದು ನೋಡಿ. ತೆಲುಗು, ತಮಿಳು, ಮಲಯಾಳಂ ಎಲ್ಲ ಹೊಸಬ್ರಿಗೆಲ್ಲ ಸಪೋರ್ಟ್ ಮಾಡ್ತಾ ಇದ್ದೀರಾ, ನಮಗೂ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಎಲ್ಲರೂ ನಮಸ್ಕಾರ. ತುಂಬ ಲೇಟ್ ಅನ್ಕೋತೀನಿ, ಮಳೆ ಅಲ್ಲ ಆಗೋಗಿದೆ ಸರ್, ಸಾರಿ, ಕ್ಷಮೆ ಇರಲಿ ಸರ್. ಒಟ್ಟೇನೆಂದರೆ ನಂಗೆ ತುಂಬ ಖುಷಿ ಆಗುತ್ತೆ ಚೇತನ್ ಸರು ಕರೆದು ಆಫೀಸಲ್ಲಿ ಒಂದು ಮಂಜ ಅಂತ ಕ್ಯಾರೆಕ್ಟರ್ ಇದೆ ಮಾಡಿ ಅಂತ. ಹಾಗಾಗಿ ತುಂಬ ಖುಷಿ ಆಗ್ತಿದೆ. ನಾನು ಏನು ಹೇಳೋದು ಬೇಕು ಅಂತ ಗೊತ್ತಾಗ್ತಿಲ್ಲ. ಬಟ್ ಏನಂದರೆ ಈ ವೇದಿಕೆಗೆ ಕರೆದಂಥ ನಮ್ಮ ದಿನೇಶ್ ಸರ್ ಆಗ್ಬೋದು, ನಮ್ಮ ರಾಜಲಕ್ಷ್ಮಿ ಪ್ರೊಡಕ್ಷನ್ ಆಗ್ಬೋದು, ಎಲ್ಲರಿಗೂ ತುಂಬ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಎಲ್ಲರಿಗೂ ನಮಸ್ಕಾರ. ನಾನು ಮಂಜು ನಂಜನಗೂಡು ಅಂತ ಒಬ್ಬ ಪುಟ್ಟ